ಎಲ್ಲ ಪಿಲ್ಸಮ್ಮ ದಯಮಾಡಿ ನರೇಂದ್ರ ಮೋದಿ ಅಣ್ಣ ಆ ಕಡೆ ಬರ್ರಿ. ಆ ಕಡೆ ಬನ್ನಿ. ಗೋವಿಂದ ಗೋವಿಂದ ಎರಡು ಕಡೆನೂ ಭದ್ರವಾಗಿರ್ಬೇಕು, ಭಾರತ ದೇಶ ಚೆನ್ನಾಗಿರ್ಬೇಕು, ಯುವ ಚೆನ್ನಾಗಿರ್ಬೇಕು. ನರೇಂದ್ರ ಮೋದಿ ಮಾಡಿ ಮಲ್ಲೇಶ್ ಬಾಬು ಕೊಟ್ಟು రెండో నంబర్ ಚೆನ್ನಾಗಿದ್ರಮ್ಮ. ದಯಮಾಡಿ ನರೇಂದ್ರ ಮೋದಿ ಮಲ್ಲೇಶ್ ಬಾಬು ಪಿಲ್ಸಮ್ಮ ಮರಣ ದಯಮಾಡಿ ಪಿಲ್ಸಮ್ಮ ಎರಡನೇ ನಂಬರ್. जय बोलो भारत माता के। अच्छा नंबर सर मोदी प्लीज प्लीज सर मोदी वोट ಮಾಡಬೇಕು ಸರ್ ಪ್ಲೀಸ್ ಸರ್. ಎಲ್ಲ ಇದು ನರೇಂದ್ರ ಮೋದಿಜಿಗೆ ವೋಟ್ ಕೊಡೋಣ. ಸರಿ ಮೋದಿಜಿ ವರ್ನು ಹಿಂಗೆ ಮಲ್ಲೇಶ್ ಬಾಬನ್ನು ಕಲ್ಕನು ಮೋಹನ್ ಕೃಷ್ಣ ನೆಕ್ಸ್ಟ್ ಗ್ಯಾರಂಟಿ ಸಪೋರ್ಟ್ ಸರಿ ಸರಿ. ಎಲ್ಲಿ ಅವರು ಈ ಕಡೆ ಬರ್ತಾರೆ, ಆ ಕಡೆ ಹೋಗ್ತಾರೆ. ಪ್ಲೀಸ್ ನರೇಂದ್ರ ಮೋದಿ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ ಮತ್ತು MG ಮಾರ್ಕೆಟ್ನ ಪದಾಧಿಕಾರಿಗಳೇ, ನಿಜವಾಗ್ಲೂ ನಮ್ಮ ದೇವೇಂದ್ರ ಸರ್ ಹೇಳೋದ್ರಲ್ಲಿ ಅರ್ಥ ಆಯ್ತು. ದೇವೇಂದ್ರ ಸರ್ ಸೊಲ್ಲೋದ್ರಲ್ಲಿ ಅವ್ರ ಅರ್ಥ ಇರುತ್ತೆ. ಇದು 5 ವರ್ಷದ್ದು ಇಲ್ಲ 10 ವರ್ಷದ್ದು ஒரு ಪ್ರಾಬ್ಲಮ್ இல்லை ಶಕ್ತಿ ಸರ್. இது வந்துட்டு 27 வருஷம் ஒரு MP இருந்தார். நம்ம ஆள் 5 வருஷம் இருந்தார். இதுக்கு முன்னாலே நிறைய தொழிலாளிங்க MLA வந்தார். ರೂಪಕ್ಕ ಕೂಡ 10 ವರ್ಷದಿಂದ 5 ವರ್ಷ ಆಯ್ತು. ಇದು 6வது ವರ್ಷ ರೂಪಕ್ಕ ಕೂಡ MLA ಆಯ್ತು. ಉಣ್ಮೆಯಾನ ಸೊಲ್ಲೋನ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮಾರ್ಕೆಟ್ ವಿಷಯನ ರಾಜಕೀಯಕ್ಕೆ ಬಳಸ್ಕೊಳ್ತೀರ. ನಿಜವಾಗ್ಲೂ ನಾನು ಮಾರ್ಕೆಟ್ನ ಕುಟುಂಬದ ಜೊತೆ ನಿಲ್ತೀನಿ ಅಂತ ಯಾರು ರಾಜಕಾರಣಿನೂ ಹೇಳ್ತಾನೋ ಅವನೇ ನಿಜವಾದ ನಾಯಕ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಮಸ್ಯೆಗಳು 15-20 ವರ್ಷದಿಂದ ಆಯ್ತೆ. KGF ಡಿನೋಟಿಫಿಕೇಶನ್ ಆಗಕ್ಕೆ ಮುಂಚೆಯಿಂದಲೂ ಈ ಸಮಸ್ಯೆಗಳಾಯ್ತೆ. KGF ಡಿನೋಟಿಫಿಕೇಶನ್ ಆದಮೇಲೆ ಈ ಸಮಸ್ಯೆಗಳನ್ನ ಹಲವಾರು ಬಾರಿ ತಾವು MP ಅವ್ರ ಹತ್ರ ಇರ್ಬೋದು, ಶಾಸಕರ ಹತ್ರ ಇರ್ಬೋದು, ತಾವೆಲ್ಲ ಚರ್ಚೆ ಮಾಡಿದ್ದೀರ. ಆದರೆ ದೇವರಾಜ್ ಸರ್ ಹೇಳ್ತಾರಂತ ಇದುವರೆಗೂ ಸೊಲ್ಯೂಷನ್ ಬಂದಿಲ್ಲ ಅಂತ ಹೇಳ್ತಾರೆ.
ನಾನೊಬ್ಬ ಮಣ್ಣಿನ ಮಗನಾಗಿ KGF ಅಲ್ಲಿ ಇಟ್ಟಿರುವಂಥ ಒಬ್ಬ ಮಣ್ಣಿನ ಮಗನಾಗಿ ನಾನು ಸುಳ್ಳು ಹೇಳಿ ಓಡೋಗೋದ್ರೆ ನನಗೂ ಅವರು ಬಂದಂಥ ಹಣೆಪಟ್ಟೆನೇ ನನಗೂ ಬರುತ್ತೆ. ನನ್ನ ದೇವೇಂದ್ರ ಸರ್ ಅವರು ಒಂದ್ಸಲ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂದಾಗ ನನ್ನ ಒಂದು ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ನನ್ನ ಕೈಯಲ್ಲಿ ಏನಾಗಬೇಕು ಅದನ್ನು ಪ್ರಯತ್ನ ಪಟ್ಟೆ ನಾನು. ಇಲ್ಲಿರೋರಿಗೆಲ್ಲ ಯಾರಿಗೂ ಸಮಾಜನೂ ಗೊತ್ತಿಲ್ಲ. ಬರೋದಕ್ಕೆ ಬಸ್ ವ್ಯವಸ್ಥೆನೂ ಮಾಡಿದೆ, ಯಾಕಂದರೆ ನಗರಾಭಿವೃದ್ಧಿ ಸಚಿವರು ಬೈರತಿ ಬಸವರಾಜ್ ಇದ್ದಾಗ ಅವ್ರ ಕೈಯಲ್ಲಿ ಆಯ್ತಾ ಇದು ಅವ್ರು ಮಾಡ್ಬೋದು ಅಂದಾಗ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನನ್ನ ಮನಸ್ಸಾಕ್ಷಿಯಾಗಿ ನಾನು ಆ ಕೆಲಸವನ್ನು ಮಾಡಿದ್ದೆ. ಗೊತ್ತು ತಮಗೆಲ್ಲ, ರೈತರ ಮಕ್ಕಳ ಹತ್ರ ಏನೂ ಇಲ್ಲ, ಅಧಿಕಾರ ಇಲ್ಲ. ಪಾಪ ನಮ್ಮ ದೇವರಾಜ್ ಸರ್ಗೆ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ, ಅವತ್ತು ಆ ಸಭೆಗೆ ಬರಲಿಕ್ಕೆ ಆಗಲಿಲ್ಲ. ಅದಾಯಿತು. ನಂತರ ಹಲವಾರು ಬೆಳವಣಿಗೆಗಳಾಯಿತು. ಏನಾಯಿತು ಎತ್ತಾಯಿತು ಅಂತ ತಮ್ಮೆಲ್ಲರೂ ಗೊತ್ತು. ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ, ಇದು ಒಂದು ಕ್ಷಣದಲ್ಲಿ ಒಬ್ಬ MP ಅಥವಾ ಒಬ್ಬರು ಶಾಸಕರು ಮಾಡೋಂಥ ಕೆಲಸನೇ ಆಗಿತ್ತು ಅಂತಂಥ ಪಕ್ಷದಲ್ಲಿ ಶಾಸಕರಿರೋವಂಥವ್ರು ಇವಾಗ ನಮ್ಮ ಪಕ್ಷದವ್ರಲ್ಲ, ಸರ್ಕಾರ ಇರೋದು ನಮ್ಮ ಪಕ್ಷದಲ್ಲ. ಎಸ್, ನೀವು ಕೇಳಿದಂಥ ಕ್ವಶನ್ಗೆ ಇವತ್ತು ಮಲ್ಲೇಶ್ ಬಾಬು ಅವ್ರು ಗೆದ್ದು ಅಥವಾ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಬಂದು ನಮಗೆ ಭರವಸೆ ಕೊಡ್ತಾರೆ ಅಂತಂದರೆ, ನಿಮಗೆ ಸಂವಿಧಾನದ ಅಡಿಯಲ್ಲಿ ಕಾನೂನ ಚೌಕಟ್ಟಿನಲ್ಲಿ ದೇವೇಂದ್ರ ಸರ್ ಅರ್ಥ ಆಯ್ತಾ ಸರ್, ಲೀಗಲಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ NDA ಗೌರ್ಮೆಂಟ್ ಕಡೆಯಿಂದ ನಮ್ಮ MP ಅವ್ರು ಮಾತಾಡಿದ್ರೆ ಆಗತ್ತೆ ಅಂದರೆ ನೀವು ಮಲ್ಲೇಶ್ ಬಾಬು ಅವ್ರನ್ನ ಕೇಳಬೇಡಿ. ಮಲ್ಲೇಶ್ ಬಾಬು ಅವರು ಕೋಲಾರದವರೇ, ಕೋಲಾರ ದೂರದ ಇದ್ದಾರೆ. ನನ್ನ ಹತ್ರ ಬನ್ನಿ, ನಾನು ಮಲ್ಲೇಶ್ ಬಾಬು ಅವ್ರ ಹತ್ರ ಕೂತ್ಕೊಂಡು ನಮ್ಮ ಕೈಲಾಗುವಂಥ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿ ಕೂತು ಮಾತಾಡೋಂಥ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ. ಮತ್ತೊಂದು ನಮ್ಮ ಪದಾಧಿಕಾರಿಗಳು ಜವಾಬ್ದಾರಿ ತಗೊಳ್ತಾರೆ, ಅದನ್ನು ಯಾರು ನೆರವೇರಿಸ್ತಾರೆ ಅಂತ ನನ್ನ ಕೈಯಲ್ಲಿತ್ತು ಅಥವಾ ನಮ್ಮ ಸಂಸದರು ಮುಂಬರುವ ಲೋಕಸಭೆಯಲ್ಲಿ ಗೆಲ್ಲುವಂಥ ಸಂಸದರು ಅವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳಿದ್ರೆ, ಹಗಲು ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಇದ್ದು, ಡೇ ಆ್ಯಂಡ್ ನೈಟ್ ನಾನು ಅವ್ರ ಜೊತೆಯಲ್ಲಿ ಇದ್ದು, ನೀವೆಲ್ಲಾದರೂ ಹೋಗಬೇಕು ಬರಬೇಕು ಅಂತ ನಾನು ನಿಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ 100ಕ್ಕೆ 100 ಪಟ್ಟು ನಾನು ಶ್ರಮ ವಹಿಸ್ತೀನಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಾನು ಸಾಲ್ವ್ ಮಾಡ್ತೀನಿ ಅಂತಂದರೆ ನಮ್ಗೆ ಆ ಅಧಿಕಾರನೂ ಇಲ್ಲ, ಆ ಒಂದು ಭರವಸೆನೂ ನನ್ನಲ್ಲಿಲ್ಲ. ದಯಮಾಡಿ ನಮ್ಮ ಲೋಕಸಭೆಗೆ ಎಲೆಕ್ಷನ್ ನಿಂತಿರುವಂಥ ಮಲ್ಲೇಶ್ ಬಾಬು ಅವ್ರನ್ನ ಕೈ ಬಲಪಡಿಸಿ. ನಿಮಗೂ ಒಂದು ಡೌಟ್ ಐತೆ, ಮುನ್ಸ್ವಾಮಿ ಅವರಿದ್ರು ಏನು ಮಾಡಿದ್ರು ಅಂತ. ಮುನ್ಸ್ವಾಮಿ ಅವರು ಬಂದು ಒಂದೇ ರಾತ್ರಿ ನಮ್ಮ ಆಕ್ಷನ್ ಬಂದು ನಿಲ್ಸಿದ್ರು ಅವರು. ಅದನ್ನೇ ಬೆಳಗ್ಗೆ ಆಕ್ಷನ್ ಇತ್ತು, ಇವತ್ತು ರಾತ್ರಿ ಬಂದು ನಿಲ್ಸಿದ್ರು ಅವರು. ಆ ವಿಶ್ವಾಸ ನಮ್ಗೆ ಯಾವಾಗಲೂ ಇದೆ. ಏನು ಮಾಡಿದ್ರು ಅಂತ, ಅವ್ರು ಏನು ಮಾಡಿದ್ರೆ ತಮಗೆಲ್ಲನೂ ಗೊತ್ತು. ಕಾನೂನು ಚೌಕಟ್ಟಲ್ಲಿ ಹೋರಾಡೋಣ, ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸಹಾಯ ಮಾಡಲಿಕ್ಕೆ ಮಲ್ಲೇಶ್ ಬಾಬು ಅವರು ಆಗಿರ್ಬೋದು, ನಮ್ಮ ಕಡೆಯಿಂದ ಇರ್ಬೋದು. ಈಗ ನಮ್ದೆಲ್ಲರಿಗಿಂತ ದೊಡ್ಡ ಶಕ್ತಿ ಮಲ್ಲೇಶ್ ಬಾಬು ಅಣ್ಣವರೇ ಇರೋದು. ಮಲ್ಲೇಶ್ ಬಾಬು ಅವ್ರ ಕೈ ಬಲಪಡಿಸೋಣ, ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸೋಣ. ಖಂಡಿತವಾಗ್ಲೂ ಇಷ್ಟೊಂದು ಜನರ ಒಂದು ಕಷ್ಟ ನನಗೆ ಅರ್ಥ ಆದಂಗೆ ದೇವ್ರಿಗೆ ಮುಟ್ಟತ್ತೆ. ಆ ದೇವರ ಒಂದು ನಿಮ್ಮ ಕಷ್ಟ ನೋಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ವರ ಕೊಡ್ತಾನೆ. ಆ ವರ ಕೊಡೋದು ಯಾರ ಮುಖಾಂತರ ಅಂದರೆ ಮಲ್ಲೇಶ್ ಬಾಬಣ್ಣ ಅನ್ನೋ ಮುಖಾಂತರ ನಾನು ವರ ಕೊಡ್ತೇನೆ ಅಂತ ಹೇಳಿ ತಾವೆಲ್ಲರೂ ಮಲ್ಲೇಶ್ ಬಾಬಣ್ಣಗೆ ಆಶೀರ್ವಾದ ಮಾಡ್ತೀರಾ. ಮಾರ್ಕೆಟ್ MG ಮಾರ್ಕೆಟ್ ಜನತೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೀರಾ. MG ಮಾರ್ಕೆಟ್ ಅಂತ ಕ್ಷೇಮಾಭಿವೃದ್ಧಿ ಸಂಘದಲ್ಲಿರುವಂಥ ಪದಾಧಿಕಾರಿಗಳು NDA ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ. ಅದೇ ರೀತಿ ಮುಖ್ಯವಾಗಿ ಭಾರತವನ್ನು ರಕ್ಷಿಸೋ ಕೆಲಸದಲ್ಲಿ ಭಾರತವನ್ನು ಬೇರೊಬ್ಬ ರಾಷ್ಟ್ರಗಳು ನಮ್ಮನ್ನು ದಾಳಿ ಮಾಡುವಂಥದ್ದು ಇರ್ಬೋದು, ಮತ್ತೊಂದು ಮಾಡೋದು ಅಂಥ ಒಂದು ವಿಷಯಕ್ಕೆ ತಾವೆಲ್ಲ ಕೈ ಜೋಡಿಸಿ ನರೇಂದ್ರ ಮೋದಿಜಿಯವರು ಬಲಪಡಿಸಿ ಭಾರತವನ್ನು ರಕ್ಷಿಸುತ್ತೀರಾ. ಭಾರತವನ್ನು ಮುಂದಕ್ಕೆ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇಷ್ಟು ದೂರ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ MG ಮಾರ್ಕೆಟ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ.